ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಸಿರಿ ಜರ್ನಿ ಫಾರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು AOC ಅಂದರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ನ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರದ್ದು ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತೀರಿ. ಬಟ್ ಆದರೆ ಈ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ ನಿಮಗೆ ಯಾವುದೇ ಒಂದು ಕ್ವೆರಿ ಇರ್ಬೋದು, ಅದು ಇಲ್ಲಿ ಕ್ಲಿಯರ್ ಆಗ್ತದೆ. ಯಾಕಂತಂದರೆ ಯಾವುದೇ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡ್ದೇನೆ ನಾನು ಈ ಒಂದು ವಿಡಿಯೋದನ್ನು ಮಾಡಿದ್ದೀನಿ. ನಿಮಗೇನಾದರೂ ಕ್ವೆರಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅಲ್ಲಿ ಕೂಡ ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ. ಸೊ ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ಇದು ಇನ್ನೂ ನೋಟಿಫಿಕೇಷನ್ ಔಟ್ ಆಗಿಲ್ಲ. ಇದು ಇದೇ ಒಂದು ಆಗಸ್ಟ್ನಲ್ಲಿನೇ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾದರೆ AOC ಅಂತಂದರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಆಗಸ್ಟ್ 24 ಇರ್ತದೆ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಫಾರ್ ಅಪ್ಲಿಕೇಶನ್ 23 ಸೆಪ್ಟೆಂಬರ್. ಟೋಟಲ್ ಪೋಸ್ಟ್ ಬಂದುಬಿಟ್ಟು 2615 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್ ಸೊ ಟೋಟಲ್ ವೇಕೆನ್ಸೀಸ್ ನಿಮಗೆ ಗೊತ್ತಾಯಿತು 2615 ಅದಾವ. ಸೊ ಹಾಗಾದರೆ ಯಾವ್ಯಾವ ಹುದ್ದೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಅದಾವ ಅಂತ ಹೇಳಿಬಿಟ್ಟು ನೋಡೋಣ. ಟ್ರೇಡ್ಸ್ಮ್ಯಾನ್ ಮೇಟ್ ಒಳಗೆ 1799 ಪೋಸ್ಟ್ ಇರುವಂಥದ್ದು. ಇದ್ರೊಳಗೆ ಜಾಸ್ತಿ ಪೋಸ್ಟ್ ಇರುವಂಥದ್ದು. ಫೈರ್ಮ್ಯಾನ್ ಒಳಗೆ 520 ಪೋಸ್ಟ್ ಅದಾವ. MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಒಳಗೆ 142 ಪೋಸ್ಟ್ ಇದಾವ. JOA ಅಂದ್ರೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್, ಇದರಲ್ಲಿ 104 ಪೋಸ್ಟ್ ಇರುವಂಥದ್ದು. ಮಟೀರಿಯಲ್ ಅಸಿಸ್ಟೆಂಟ್ ಇದರಲ್ಲಿ 50 ಪೋಸ್ಟ್ ಇರುವಂಥದ್ದು. ಟೋಟಲ್ ಎಷ್ಟು ಅದಾವ ಪೋಸ್ಟ್ ಎಲ್ಲ ಸೇರಿ 2615 ಪೋಸ್ಟ್ ಇರುವಂಥದ್ದು. ಸೊ ರಿಸರ್ವೇಷನ್ ಅಂತ ಬಂದಾಗ ನಿಮಗೊಂದು ಕ್ವೆರಿ ಇರ್ಬೋದು, ಪುರುಷರಿಗೆ ಎಷ್ಟು ಅದಾವ, ಮಹಿಳೆಯರಿಗೆ ಎಷ್ಟು ಅದಾವ. ಈ ಒಂದು ಟೋಟಲ್ ಪೋಸ್ಟ್ ಅಂದರೆ 2615 ಪೋಸ್ಟ್ ಅದಾವಲ್ಲ, ಇದರಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತಂದ್ರೆ ಅವರು ಆ ರೀತಿಯಾದಂತಹ ಡಿವಿಷನನ್ನು ಮಾಡಿಲ್ಲ. ಅಂದರೆ ನೋಡ್ರಿ, ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಅರ್ಜಿ ಸಲ್ಲಿಸಲು ಅರ್ಹ ಐತಿ. ಇಬ್ಬರು ಕೂಡ ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಇಬ್ರಿಗೂ ಕೂಡ ಪೋಸ್ಟ್ ಅದಾವ. ಟೋಟಲಿ ಏನು ಪೋಸ್ಟ್ ಅದಾವಲ್ಲ ಇದ್ರೊಳಗೆ ಇಬ್ರಿಗೂ ಕೂಡ ಪೋಸ್ಟ್ ಅದಾವ. ಆದ್ರೆ ಪುರುಷರಿಗೆ ಇಷ್ಟು, ಮಹಿಳೆಯರಿಗೆ ಇಷ್ಟಿಂತ ಅಂತ ಹೇಳಿಬಿಟ್ಟು ಪ್ರತ್ಯೇಕವಾಗಿ ಅವರು ಹುದ್ದೆಗಳನ್ನು ವಿಭಾಗಿಸಿಲ್ಲ. ಸೊ ಯಾವ ರೀತಿ ಅವರು ಡಿವಿಷನನ್ನು ಮಾಡ್ತಾರಂದ್ರೆ ಅಥವಾ ಕ್ಲಾಸಿಫಿಕೇಷನನ್ನು ಮಾಡ್ತಾರಂತ ಬಂದಾಗ ಕೆಟಗರಿ ವೈಸ್ ಕ್ಲಾಸಿಫಿಕೇಷನನ್ನು ಅವರು ಮಾಡ್ತಾರೆ. ಯಾವ ರೀತಿ ಅಂತಂದರೆ ನೋಡಿರಿ, UR ಒಳಗೆ OBC SC ST EWS ಮತಗಳ ಆಧಾರದ ಮೇಲೆ ಇಷ್ಟಿಷ್ಟು ಪೋಸ್ಟ್ ಅಂತ ಹೇಳಿಬಿಟ್ಟು ವಿಂಗಡಣೆಯನ್ನು ಮಾಡುವಂಥದ್ದು. ಸೊ ಈ ಒಂದು ನೋಟಿಫಿಕೇಷನ್ ಏನು ಬರ್ತದಲ್ಲ, ಅಲ್ಲಿ ನಿಮಗೆ ಕ್ಲಾಸಿಫಿಕೇಷನ್ ಅವ್ರು ಏನು ಬಿಡ್ತಾರಲ್ಲ PDF ವೈಸ್, ಸೊ ಅವಾಗ ನಿಮಗೆ ಕೆಟಗರಿ ವೈಸ್ ಅವ್ರು ಏನು ಡಿವಿಷನ್ ಮಾಡಿರ್ತಾರಲ್ಲ ಅದು ನಿಮಗೆ ಕ್ಲಾರಿಫೈ ಆಗಿಬಿಡ್ತೈತೆ ಅಲ್ಲಿ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ನೋಡಿ, ಏಜ್ ಅಂತ ಬಂದಾಗ, ಸೊ ಹಾಗಾದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಸಲುವಾಗಿ ನಿಮಗೆ ಮಿನಿಮಮ್ ಏಜ್ ಎಷ್ಟು ಕಂಪ್ಲೀಟ್ ಆಗಿರಬೇಕು? 18 ಏಜ್ ಕಂಪ್ಲೀಟ್ ಆಗಿರಬೇಕು. 18ರಿಂದ 25 ಅಂತ ಕೊಟ್ಟಾರ. ಬಟ್ ಇದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರ. ಸೊ ಅದಕ್ಕೆ ಕೆಟಗರಿ ವೈಸ್ ಹೆಚ್ಚಾಗ್ತವೆ. ನೋಡಿರಿ, OBCಗೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರ. SC STಗೆ 5 ಇಯರ್ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಸೊ ಆಫ್ಟರ್ ಏಜ್ ರಿಲ್ಯಾಕ್ಸೇಷನ್ನ URಗೆ 25 ಇಯರ್ಸ್, 18ರಿಂದ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಸೊ URಗೆ 18ರಿಂದ 25 ವರ್ಷದವರೆಗೂ ಅವ್ರು ಅಪ್ಲೈ ಮಾಡ್ಬೋದು. OBCಗೆ 28 ವರ್ಷದವರೆಗೂ, SC STಗೆ 30 ವರ್ಷದವರೆಗೂ ಅವರು ಈ ಒಂದು ಜಾಬ್ಗೆ, ಯಾವ ಜಾಬ್ಗೆ? AOC ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿರಿ, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಯಾವ್ಯಾವ ಹುದ್ದೆಗೆ ಅಪ್ಲೈ ಮಾಡೋಕೆ ಏನೇನು ನಮಗೆ ಎಜುಕೇಷನ್ ಆಗಿರಬೇಕು ಅಂತ ಬಂದಾಗ ಟ್ರೇಡ್ಸ್ಮ್ಯಾನ್ ಮೇಟ್ಗೆ ನೀವು 10th ಪಾಸ್ ಆಗಿರಬೇಕು. ಫೈರ್ಮ್ಯಾನ್ಗೆ ಕೂಡ 10th ಪಾಸ್ ಆಗಿರಬೇಕು. 10th ಒಬ್ಬೊಬ್ರು ಏನು ಮಾಡ್ತೀರಿ, 10th ಪಾಸ್. ಟ್ರೇಡ್ಸ್ಮ್ಯಾನ್ ಮೇಟ್ಗೆ 10th ಪಾಸ್ ಅನ್ನಂತಲೇ ನೀವೇನು ತಿಳ್ಕೊತೀರಿ? 10th ಪಾಸ್ ಅಂದ್ರೆ ಈಗ ಜಸ್ಟ್ 10th ಪಾಸ್ ಆಗೈತೆ, ಫಸ್ಟ್ ಇಯರ್ ಹೊಂಟಾರಿ, ನಾವು ಹಾಕ್ಬೋದೇನ್ರಿ ಅಂತ ಹೇಳಿ ನಿಮಗೆ ತಲೆ ಒಳಗೆ ಕ್ವಶನ್ ಬರ್ತದೆ. ನೋ, 10th ಪಾಸ್ ಆದರೆ ನಿಮಗೆ 16 ಕಂಪ್ಲೀಟ್ ಆಗ್ತಾವೆ. ಆಮೇಲೆ ನಿಮಗೆ ಈ ಒಂದು ಜಾಬ್ಗೆ ಎಲ್ಲ ಜಾಬ್ ಇವೇನದಾವಲ್ಲ ಇವೆಲ್ಲ ಜಾಬ್ಗೆ ನಿಮಗೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅದಕ್ಕೆ ನೀವು 10th ಏನಾರ ಈಗ ಜಸ್ಟ್ ಪಾಸ್ ಆಗಿತ್ತು, ಫಸ್ಟ್ ಇಯರ್ ಹೊಂಟಿರಂದ್ರೆ ನಿಮ್ಗೆ ಹಾಕಕ್ಕೆ ಬರೋಂಗಿಲ್ಲ. ನಿಮಗೆ 18 ಏಜು ಕೂಡ ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾತ್ರ 10th ಪಾಸ್ ಆಗಿರಬೇಕು ಅಂತ ಕೊಟ್ಟಾರ. ಅದಾದ 10th ಪಾಸ್ ಆದಮೇಲೆ ನಿಮಗೆ 18 ಏಜ್ ಕಂಪ್ಲೀಟ್ ಆಗಿರಬೇಕು. ಟ್ರೇಡ್ಸ್ಮ್ಯಾನ್ ಮೇಟಿಗೆ 10th ಪಾಸ್ ಆಗಿರ್ಬೇಕು. ಫೈರ್ಮ್ಯಾನಿಗೆ 10th ಪಾಸ್ ಆಗಿರ್ಬೇಕು. MTS ಕೂಡ 10th ಪಾಸ್ ಆಗಿರ್ಬೇಕು. JOA ಏನದಲ್ಲ ಅದಕ್ಕೆ 12th ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲದೆ ಅದಕ್ಕೆ ಅವರಿಗೆ ಟೈಪಿಂಗ್ ನಾಲೆಜ್ ಇರಬೇಕು. ಟೈಪಿಂಗ್ ನಾಲೆಜ್ ಯಾಕಿರ್ಬೇಕಂತಂದ್ರೆ ಎಕ್ಸಾಮ್ ಆದ ತಕ್ಷಣ ಅವರಿಗೆ ಟೈಪಿಂಗ್ ಟೆಸ್ಟ್ ಇರ್ತದೆ. ಅವಾಗ ಎಕ್ಸಾಮ್ ಆದ ತಕ್ಷಣ ಎಕ್ಸಾಮ್ ಟೈಮಿಂಗ್ ನೀವು ಟೈಪಿಂಗ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಂದ್ರೆ ಆಗಂಗಿಲ್ಲ. ನೀವು ಈಗ ನಿಮಗೆ ನಾಲೆಜ್ ಇತ್ತಂದ್ರೆ, ಅಡ್ವಾನ್ಸನ್ನ ನಾಲೆಜ್ ಇತ್ತು, ಸರ್ಟಿಫೈಡ್ ಏನಾರಾದರೂ ನೀವು ಇದ್ರಿ ಅಂತಂದ್ರೆ ನಿಮಗೆ ಅವಾಗ ಈಸಿ ಆಗ್ತದೆ. ಅದಕ್ಕೆ ಇಷ್ಟು ಸೆಕೆಂಡ್ ಒಳಗೆ ಇಷ್ಟು ವರ್ಡ್ಸ್ ಟೈಪ್ ಮಾಡಿಸ್ಬೇಕಂತ ಇರ್ತದೆ. ನೆಕ್ಸ್ಟ್ ನಿಮಗೆ ಬರ್ತದೆ ಹೇಳ್ತೀನಿ ನಾನು.
ಸೊ ಮಟೀರಿಯಲ್ ಅಸಿಸ್ಟೆಂಟ್, ಸೊ ಇದು ಒಂದು ಹೈಯರ್ ಲೆವೆಲ್ ಜಾಬ್ ಆಗ್ತದೆ. ಸೊ ಅದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಷ್ಟೇ ಅಲ್ಲದೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಇನ್ ಡಿಪ್ಲೊಮಾ, ಸೊ ಈ ಒಂದು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಡಿಪ್ಲೊಮಾ ಕೂಡ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಈ ನೋಟಿಫಿಕೇಶನ್ ಬಂದಮೇಲೆ ಇದು ಒಂದು ಕ್ಲಾರಿಫೈ ಆಗ್ತದೆ. ನಿಮಗೆ ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಅದಕ್ಕೆ ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲದೆ ಮಟೀರಿಯಲ್ ಏನು ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮುಗಿಸಿರ್ತಾರಲ್ಲ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ಅಂತ ಬಂದಾಗ ಆಬ್ಜೆಕ್ಟಿವ್ ಟೈಪ್ ಅಂದರೆ MCQ ಟೈಪ್ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಸೊ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 150 ಕ್ವಶನ್ಸ್, 150 ಮಾರ್ಕ್ಸ್, ಅಂದ್ರೆ ಒಂದು ಕ್ವಶನಿಗೆ 1 ಮಾರ್ಕ್ ಇರ್ತದೆ. ನಿಮಗೆ ಟೈಮ್ ಬಂದುಬಿಟ್ಟು 2 ಅವರ್ ಅಂದರೆ 2 ಗಂಟೆಗಳು ಟೈಮ್ ಇರುವಂಥದ್ದು. 2 ಗಂಟೆ ಒಳಗೆ 150 ಕ್ವಶನನ್ನು ಬಿಡಿಸ್ಬೇಕು. ಸೊ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಇದರಲ್ಲಿ. ಸೊ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರ್ತದೆ? 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಸೊ ನೀವೇನಾದರೂ 4 ಕ್ವಶನನ್ನು ತಪ್ಪು ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಕಟ್ ಆಗ್ತದೆ. ಹೌದಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ಸರ್ವಿಸ್ ಪೀರಿಯಡ್ ನಿಮಗೆ ಎಲ್ಲಿ ತನಕ ಇರ್ತೈತಿ ಅಂತ ಬಂದಾಗ ನೀವು ಒಮ್ಮೆ ಆಯ್ಕೆ ಆದ್ರಿ ಅಂತಂದರೆ ಕೇಂದ್ರ ಸರ್ಕಾರ ನಿಯಮಗಳ ಪ್ರಕಾರ 60 ವರ್ಷ ತುಂಬುವವರೆಗೂ ನಿವೃತ್ತಿ ಇಲ್ಲದೆ ಕಾಯಂ ಕೆಲಸ ಮಾಡ್ಬೋದು. ಅಂದ್ರೆ 60 ವರ್ಷದವರೆಗೂ ನಿಮಗೆ ಸರ್ವಿಸ್ ಪೀರಿಯಡ್ ಇರುವಂಥದ್ದು. ಸೊ ಈ ಒಂದು ಜಾಬಿಗೆ ನೀವೇನಾದ್ರು ಸೆಲೆಕ್ಟ್ ಆದರೆ ಸರ್ಕಾರಿ ಸೌಲಭ್ಯ ಏನು ಸಿಗ್ತೈತೆ ಅಂತಂದರೆ ಇದು ಒಂದು ಪರ್ಮನೆಂಟ್ ಕೆಲಸ ಆಗಿರೋದ್ರಿಂದ ನಿಮಗೆ ಪ್ರತಿ ವರ್ಷ ಸಂಬಳ ಹೆಚ್ಚಳ ಅಂದ್ರೆ ಸ್ಯಾಲ್ರಿ ಇಂಕ್ರಿಮೆಂಟ್ ಇರ್ತದೆ, ಪ್ರಮೋಷನ್ ಇರ್ತೈತಿ. ಅಷ್ಟೇ ಅಲ್ಲದೆ ರಜೆ ಸೌಲಭ್ಯಗಳು ಇರ್ತಾವೆ ಮತ್ತು ಗ್ರ್ಯಾಜ್ಯುಟಿ ಕೂಡ ನಿಮಗೆ ಲಭ್ಯ ಇರುವಂಥದ್ದು. ಹಾಗೂ ಇತರೆ ಕೇಂದ್ರ ಸರ್ಕಾರದ ಭತ್ಯೆಗಳು ಕೂಡ ನಿಮಗೆ ಸಿಗುವಂಥದ್ದು. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಇವೇನು ನಿಮಗೆ 5 ಹುದ್ದೆ ಅದಾವಲ್ಲ, ಇದರಲ್ಲಿ ನೀವೇನಾದರೂ ಆ ಒಂದು ಜಾಬಿಗೆ ಆಯ್ಕೆ ಆದ ಅಂತಂದ್ರೆ ನೀವು ಅಲ್ಲಿ ವರ್ಕ್ ಏನಿರ್ತದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡೋಣ. ಸೊ ಹಾಗಾದರೆ ಟ್ರೇಡ್ಸ್ಮ್ಯಾನ್ ಮೇಟ್ ಏನಾದರೂ ನೀವು ಆಗಬೇಕಂತಂದ್ರೆ ನಿಮ್ಮ 10th ಪಾಸ್ ಆಗಿರ್ಬೇಕು. ಅದು ನಿಮಗೆ ಯಾವಾಗಲೇ ಹೇಳಿದೆ. ಸೊ ನೀವೇನಾದರೂ ಟ್ರೇಡ್ಸ್ಮ್ಯಾನ್ ಮೇಟ್ ಆದರೆ ಅಂತಂದ್ರೆ ನಿಮ್ಮ ಕೆಲಸ ಏನಿರ್ತೈತಿ ಅಂತ ಬಂದಾಗ ಕಾರ್ಸ್ನ ವಿವಿಧ ಘಟಕಗಳಲ್ಲಿ ಸಾಮಗ್ರಿಗಳನ್ನು ಸಾಗಿಸುವುದು, ಕಚೇರಿ ಮತ್ತು ಗೃಹಾಣಗಳಲ್ಲಿ ಅಂದ್ರೆ ಸ್ಟೋರೇಜ್ ಏನು ಮಾಡ್ತಿರ್ತಾರೆ, ಸ್ಟೋರೇಜ್ ಹೌಸ್ ಇರ್ತದಲ್ಲ ಅಲ್ಲಿ ನಿರ್ವಹಣೆ ಹಾಗೂ ಹಿರಿಯ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸುವುದು ನಿಮ್ಮ ಕೆಲಸ ಆಗಿರ್ತದೆ. ಸೊ ಇದಕ್ಕೆ ದೈಹಿಕ ಪರೀಕ್ಷೆ ಇದೆನಾ? ಫಿಸಿಕಲ್ ಐತಿ ಇದಕ್ಕೆ? ಎಸ್, ಫಿಸಿಕಲ್ ಇದಕ್ಕೆ ಇರುವಂಥದ್ದು. ಟ್ರೇಡ್ಸ್ಮ್ಯಾನ್ ಮೇಟಿಗೆ ಫಿಸಿಕಲ್ ಅದ. ಏನದ ಅಂಥೇಳಿ ನೆಕ್ಸ್ಟ್ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೈರ್ಮ್ಯಾನ್ ನೋಡಿರಿ, ಇದಕ್ಕೆ ನೀವು 10th ಪಾಸ್ ಆಗಿರ್ಬೇಕು. ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ನೀವು ಇದ್ರ ಕೆಲಸ ಏನಿರ್ತದೆ ಅಂತ ಬಂದಾಗ ಆರ್ಮಿ ಡಿಪೋಗಳು ಏನಿರ್ತಾವಲ್ಲ ಅಲ್ಲಿ ಮತ್ತು ಕಚೇರಿಗಳಲ್ಲಿ ಅಗ್ನಿ ಸುರಕ್ಷತೆಯನ್ನು ಕಾಪಾಡುವುದು. ಫೈರ್ಮ್ಯಾನ್ ಅಂತಂದ್ರೆ ನಿಮ್ಮ ಆರ್ಮಿಗೆ ಸಂಬಂಧಪಟ್ಟಂತಹ ಒಂದು ಪ್ಲೇಸ್ ಒಳಗೆ ವರ್ಕ್ ಮಾಡೋದು. ಸೊ ತುರ್ತು ಸಂದರ್ಭಗಳಲ್ಲಿ ಅಗ್ನಿಶಾಮಕ ಕಾರ್ಯಾಚರಣೆಯನ್ನು ನಡೆಸುವುದು ಇರ್ತದೆ. ಇದಕ್ಕೆ ಫಿಸಿಕಲ್ ಇರ್ತೈತೇನೇನ್ರಿ ಅಂತ ಕೇಳಿದ್ರೆ ಎಸ್, ಇದಕ್ಕೂ ಕೂಡ ಫಿಸಿಕಲ್ ಇರುವಂಥದ್ದು. ಸೊ ನೋಡಿರಿ, MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಒಳಗೆ ನೀವು ಇದು ಏನಾದರೂ ಆಗಬೇಕಂತಂದ್ರೆ MTS ಆಗಬೇಕಂದ್ರೆ ನೀವು 10th ಪಾಸ್ ಆಗಿರ್ಬೇಕು, ಗೊತ್ತದ ನಿಮ್ಗೆ. ಸೊ ಇದಕ್ಕೆ ಏನಾದರೂ ನೀವು ಇದನ್ನ ಆದ್ರಿ ಅಂತಂದ್ರೆ ಜಾಬಿಗೆ ಸೆಲೆಕ್ಟ್ ಆದ್ರಿ ಅಂತಂದ್ರೆ ಕೆಲಸ ಏನಿರ್ತೈತಿ ಅಂತಂದ್ರೆ ಕಚೇರಿಯ ಕೆಲಸ ಆಗಿರ್ತೈತೆ, ಆಫೀಸ್ ವರ್ಕ್ ಆಗಿರ್ತೈತಿ ಇದು. ಸೊ ಡೈರಿ ನಿರ್ವಹಣೆ ಯಾವ ರೀತಿ ಅಂತಂದರೆ ಆಫೀಸ್ ವರ್ಕ್ ಅಂತಂದ್ರೆ ಡೈರಿ ನಿರ್ವಹಣೆ ಆಗಿರ್ಬೋದು, ಫೈಲ್ಸ್ಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪಿಸುವುದಾಗಿರ್ಬೋದು ಮತ್ತು ಫೋಟೋ ಕಾಪಿ ಮಾಡುವುದು ಎಕ್ಸೆಟ್ರಾ ಇರ್ತಾವೆ ಕೆಲಸ. ಸೊ ಇದಿರ್ತೈತಿ. ಸೊ ಇದಕ್ಕೆ ಫಿಸಿಕಲ್ ಇರ್ತೈತೇನ ಅಂತಂದ್ರೆ ಇದಕ್ಕೆ ಫಿಸಿಕಲ್ ಇರುವುದಿಲ್ಲ. ಸೊ ನೋಡಿರಿ, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ JOA ಮತ್ತು LDC ಅಂತ ಬರ್ತಾವೆ. ಸೊ ಇದಕ್ಕೆ ನೀವು ಎಷ್ಟು 12th ಪಾಸ್ ಆಗಿರ್ಬೇಕು. ನೀವು ಇದಕ್ಕೆ ಸೆಲೆಕ್ಷನ್ ಆಗಬೇಕಂದ್ರೆ 12th ಪಾಸ್ ಆಗಿರ್ಬೇಕು ಮತ್ತು ಕಂಪ್ಯೂಟರ್ ಟೈಪಿಂಗ್ ಜ್ಞಾನ ಕೂಡ ಇರಬೇಕಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ನೀವೇನಾದರೂ JOA ಸೆಲೆಕ್ಟ್ ಆದ್ರಿ ಅಂತಂದರೆ ಕಚೇರಿ ದಾಖಲೆಗಳ ನಿರ್ವಹಣೆ, ಡೇಟಾ ಎಂಟ್ರಿ ಇರ್ತದೆ ಮತ್ತು ಪತ್ರ ವ್ಯವಹಾರಗಳು ಮತ್ತು ಕಂಪ್ಯೂಟರ್ ಆಧಾರಿತ ಕ್ಲರಿಕಲ್ ಕೆಲಸಗಳು, ಕ್ಲರ್ಕ್ ಟೈಪ್ ವರ್ಕ್ಸ್ ನಿಮಗೆ ಇರುವಂಥದ್ದು. ಇದಕ್ಕೆ JOA. ಸೊ ಇದಕ್ಕೆ ನಿಮಗೆ ಫಿಸಿಕಲ್ ಇರ್ತತೇನೆ ಅಂತ ಕೇಳಿದ್ರೆ ಇಲ್ಲ, ಇದಕ್ಕೆ ಫಿಸಿಕಲ್ ಇರೋದಿಲ್ಲ. ಏನಿರ್ತದೆ ರಿಟರ್ನ್ ಎಕ್ಸಾಮ್ ಇರ್ತದೆ, ಆಮೇಲೆ ಟೈಪಿಂಗ್ ಟೆಸ್ಟ್ ಇರ್ತದೆ. ನೆಕ್ಸ್ಟ್ ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಏನೇನಿರ್ತದೆ ಅಂತ ಹೇಳಿಬಿಟ್ಟು. ಸೊ ನೋಡಿರಿ, ಮಟೀರಿಯಲ್ ಅಸಿಸ್ಟೆಂಟ್ ಅಂತ ಬರ್ತದೆ. ಸೊ ಇದರಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು, ಅವಾಗಲೇ ಹೇಳಿದೆ. ಅಥವಾ ಅಂತ ಕೊಟ್ಟಾರ ನೋಡ್ರಿ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾ? ಇಲ್ಲ ಅಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ನಿಮ್ಮದು ಡಿಪ್ಲೊಮಾ ಆಗಿರಬೇಕು. ಸೊ ನೀವೇನಾದರೂ ಮಟೀರಿಯಲ್ ಅಸಿಸ್ಟೆಂಟ್ ಆದ್ರಿ ಅಂತಂದ್ರೆ ನಿಮ್ಮ ಕೆಲಸ ಏನಿರ್ತೈತಿ ಅಂತ ಬಂದಾಗ ಸೇನೆಗೆ ಬೇಕಾಗುವ ಕಚ್ಚಾ ವಸ್ತುಗಳು, ಆಯುಧಗಳು ಮತ್ತು ಇತರ ಸಾಮಗ್ರಿಗಳ ದಾಸ್ತಾನುಗಳು ಅಂದರೆ ಇನ್ವೆಂಟರಿ ಏನಿರ್ತಾವಲ್ಲ, ಸೊ ಮತ್ತು ಪೂರೈಕೆಯ ಉಸ್ತುವಾರಿ ನೋಡಿಕೊಳ್ಳುವುದು ನಿಮ್ಮ ಕೆಲಸ ಆಗಿರ್ತದೆ. ನೀವೇನಾದರೂ ಮಟೀರಿಯಲ್ ಅಸಿಸ್ಟೆಂಟ್ ಆಗಿ ನೇಮಕ ಆದ್ರಿ ಅಂತಂದರೆ ಇದಕ್ಕೆ ಫಿಸಿಕಲ್ ಇರ್ತತೇನಂತಂದ್ರೆ ಇದಕ್ಕೂ ಕೂಡ ಫಿಸಿಕಲ್ ಇರೋದಿಲ್ಲ. ನಿಮ್ಮ ರಿಟರ್ನ್ ಎಕ್ಸಾಮ್ ಮೇಲೆ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ನೀವು ಸೆಲೆಕ್ಟ್ ಆಗುವಂಥದ್ದು.
ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣವಾ. ಸೊ ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ ಇಲ್ಲಿ ಏನದ ಅಂತ ಹೇಳ್ರಿ. ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ಟು ನಿಮಗೆ 150 ಕ್ವಶನ್ಸ್ 150 ಮಾರ್ಕ್ಸ್ ಇರ್ತಾವೆ ಹೇಳಿದೆ. ಸೊ ಫಸ್ಟಿಗೆ ಏನಿರ್ತದೆ ನಿಮಗೆ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್. ಸೊ ರೀಸನಿಂಗ್ ಪಾರ್ಟ್ ಇದೆ. ಸೊ 50 ಪ್ರಶ್ನೆಗಳು 50 ಅಂಕಗಳು. ಸೊ ಆಮೇಲೆ ಮ್ಯಾಥ್ಸ್ ಇರ್ತದೆ. ಮ್ಯಾಥ್ಸ್ ಅಂದರೆ ಆಪ್ಟಿಟ್ಯೂಡ್ ಒಳಗೆ ಬರ್ತದೆ ಇದು ಮ್ಯಾಥ್ಸ್. ಸೊ 25 ಕ್ವಶನ್ 25 ಮಾರ್ಕ್ಸ್ ಇರ್ತವೆ. ಜನರಲ್ ಇಂಗ್ಲೀಷ್ ಇರ್ತದೆ. ಸೊ 25 ಕ್ವಶನ್ 25 ಮಾರ್ಕ್ಸ್. ಆಮೇಲೆ ಜಿ ಕೆ ಅಂದರೆ ಸಾಮಾನ್ಯ ಜ್ಞಾನ ಇರ್ತದೆ. ಜನರಲ್ ಅವೇರ್ನೆಸ್ ಅಂತ ಬರ್ತದೆ. ಸೊ ಇಲ್ಲಿ 50 ಕ್ವಶನ್ 50 ಮಾರ್ಕ್ಸ್ ನಿಮಗೆ ಇರುವಂಥದ್ದು. ಸೊ ಹಾಗಾದರೆ ಸಿಲೆಬಸ್ ಅನಾಲಿಸಿಸನ್ನು ಮಾಡೋಣವಾ. ಓಕೆ, ನಾನು ಇಂಪಾರ್ಟೆಂಟ್ ಮಾತ್ರ ಇದ್ರೊಳಗೆ ಹೇಳೀನಿ. ಸೊ ಇನ್ನೂ ಡೀಪ್ ನಿಮಗೆ ಇದ್ರ ಬಗ್ಗೆ ಇಲ್ಲ ನಾವು ಕಂಪ್ಲೀಟ್ ಎಲ್ಲನೂ ಓದ್ಕೋತೀವಿ ಅಂತಂದ್ರೆ ನಾನು ಟೆಲಿಗ್ರಾಮ್ ಒಳಗೆ ಹಾಕಿರ್ತೀನಿ ಒಂದು PDF ಕಂಪ್ಲೀಟ್, ಅಲ್ಲಿ ನೀವು ತಿಳ್ಕೊಬೋದು. ಸೊ ಹಾಗಾದರೆ ರೀಸನಿಂಗ್ ಅಂತ ಬಂದಾಗ ಸೊ ನೋಡಿರಿ, ರೀಸನಿಂಗ್ ಅಂತ ಬಂದಾಗ ನಿಮಗೆ ಏನಿರ್ತೈತಿ ಅನಲಾಗೀಸ್ ಅಂದರೆ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಅಂತೇಳಿ ಒಂದು ಟಾಪಿಕ್ ಬರ್ತದೆ. ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಇರ್ತಾವೆ. ಇವೇನದಾವಲ್ಲ ಇವೆಲ್ಲ ಇಂಪಾರ್ಟೆಂಟ್ ಅದಾವ. ಇವೆಲ್ಲ 100% ನೀವು ಸ್ಟಡಿ ಮಾಡಲೇಬೇಕು. ವಿಜುವಲೈಸೇಷನ್ ಅಂತ ಬರ್ತದೆ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಇರ್ತಾವೆ ರೀಸನಿಂಗ್ ಒಳಗೆ, ಅವನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಡಿಸಿಷನ್ ಮೇಕಿಂಗ್ ಇರ್ತಾವೆ, ವಿಜುವಲ್ ಮೆಮೊರಿ ಇರ್ತಾವೆ. ಆಮೇಲೆ ಬ್ಲಡ್ ರಿಲೇಷನ್ ಒಳಗೆ ಕೂಡ ನಿಮಗೆ ಕ್ವಶನ್ ಬರುವಂಥದ್ದು. ಆಮೇಲೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು, ಇದರಲ್ಲಿ ಕೂಡ ಬರುವಂಥದ್ದು. ಇವು ಇಂಪಾರ್ಟೆಂಟ್ ಟಾಪಿಕ್ ಮಾತ್ರ ಹೇಳೀನಿ, ಭಾಳ ಅದಾವೆ ಇವ ರೀಸನಿಂಗ್ ಒಳಗೆ. ನಿಮಗೆ PDF ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿರಿ, ಅದನ್ನು ಟೆಲಿಗ್ರಾಮ್ ಒಳಗೆ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನೋಡಿರಿ, ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನೋಡಿ 10ನೇ ತರಗತಿ ಮಟ್ಟದ ಗಣಿತ 10th ಏನು ಮ್ಯಾಥ್ಸ್ ಅದಲ್ಲ ಅದನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಮುಗೀತು ನೋಡಿ. ಅದಾದಮೇಲೆ ನೋಡಿರಿ ನಂಬರ್ ಸಿಸ್ಟಮ್, ಇದ್ರೊಳಗೆ ಮ್ಯಾಥಮೆಟಿಕ್ಸ್ ಒಳಗೆ ಏನೇನು ಬರ್ತಾವೆ ನೋಡಿರಿ. ನಂಬರ್ ಸಿಸ್ಟಮ್ ಬರ್ತದೆ, ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಅಂತ ಬರ್ತಾವೆ, ಪರ್ಸಂಟೇಜ್ ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬರ್ತದೆ, ಅವರೇಜ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬರ್ತದೆ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್ ಆಗಿರ್ಬೋದು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಮೆನ್ಸುರೇಷನ್ ಅಂತ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಕೊಟ್ಟ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ. ಜನರಲ್ ಇಂಗ್ಲೀಷ್ ಅಂತ ಬಂದಾಗ ನೋಡಿರಿ, ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷ್ ಭಾಷೆಯ ಮೂಲಭೂತ ಜ್ಞಾನ ಅಂದರೆ ಬೇಸಿಕ್ ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕಂತ ಹೇಳಿಬಿಟ್ಟು. ಸೊ ಇಂಗ್ಲೀಷ್ ಗ್ರಾಮರ್ ನಿಮಗೆ ಗೊತ್ತಿರಬೇಕು. ಅದರೊಳಗೆ ಸ್ವಲ್ಪ ನಿಮಗೆ ಕೊಟ್ಟಾರ, ಒಂದು 3 ನಿಮಗೆ ಡಿಸ್ಪ್ಲೇ ಮಾಡೀವಿ. ಪ್ರಬಂಧ, ಕ್ರಿಯಾಪದ, ನಾಮಪದ ಇವೆಲ್ಲವೂ ಕೂಡ ಗೊತ್ತಿರಬೇಕು ಗ್ರಾಮರ್ ಒಳಗೆ. ಸೊ ಈ ಪ್ರಬಂಧ ಅನ್ನೋದು ತಪ್ಪದ, ಇದ್ರೊಳಗೆ ಮಿಸ್ಟೇಕ್ ಆಗ್ಯದ. ಸೊ ನೋಡಿರಿ, ಕ್ರಿಯಾಪದ, ನಾಮಪದ ಎಕ್ಸೆಟ್ರಾ ಏನೇನು ಇರ್ತಾವಲ್ಲ ಅವೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಶಬ್ದಕೋಶ, ವ್ಯಕ್ಯಾಬ್ಯುಲರಿ ಮತ್ತು ವಾಕ್ಯ ರಚನೆ, ಸೆಂಟೆನ್ಸ್ ಕ್ರಿಯೇಷನ್ ಏನಿರ್ತದಲ್ಲ ಅದು ಕೂಡ ನಿಮಗೆ ಬರಬೇಕಾಗಿರ್ತದೆ. ಸಮಾನಾರ್ಥಕ, ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಅಂತ ಬರ್ತಾವೆ, ಅವು ಗೊತ್ತಿರಬೇಕು. ಆಮೇಲೆ ಸ್ಪಾಟಿಂಗ್ ಎರರ್ಸ್ ಅಂತ ಬರ್ತದೆ, ಇದು ಭಾಳ ಇಂಪಾರ್ಟೆಂಟ್ ಅದ. ಇದರೊಳಗೆ ಸ್ಪಾಟಿಂಗ್ ಎರರ್ ಸ್ಪಾಟಿಂಗ್ ಅಂತ ಬರ್ತದೆ, ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ಇಂಗ್ಲೀಷ್ದು ಕೂಡ ನಾನು PDF ನಿಮಗೆ ಟೆಲಿಗ್ರಾಮ್ ಒಳಗೆ ಹಾಕ್ತೀನಿ, ಕರೆಕ್ಟಾಗಿ ಕಂಪ್ಲೀಟಾಗಿ ಅದರಲ್ಲಿ ನೀವು ನೋಡ್ಕೋಬಹುದು. ಸೊ ಎಸ್, ಜನರಲ್ ಅವೇರ್ನೆಸ್ ಅಂತ ಬಂದಾಗ ಭಾರತ ಮತ್ತು ಅದರ ನೆರೆಯ ದೇಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಈಗ ನೋಡಿರಿ, ಜನರಲ್ ಅವೇರ್ನೆಸ್ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತಂದಾಗ ನೀವು ಆಬ್ವಿಯಸ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಜನರಲ್ ಅವೇರ್ನೆಸ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಹಾಗಾದರೆ ಪ್ರಚಲಿತ ವಿದ್ಯಮಾನಗಳು ಅಂತ ಬಂದಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸನ್ನು ಓದ್ಕೋಬೇಕು. ನೋಡಿರಿ, ಭಾರತ ಇತಿಹಾಸ ಅಂದರೆ ನಾವು ಸ್ಟೇಟ್ ಗೌರ್ಮೆಂಟಿಗೆ ಏನು ಮಾಡ್ತೀವಿ, ಕರ್ನಾಟಕದ ಇತಿಹಾಸಕ್ಕೆ ಹೆಚ್ಚು ಒತ್ತು ಕೊಡ್ತೀವಲ್ಲ, ಆ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇದ್ದು ಅಂತಂದರೆ ನಾವು ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಪೊಲಿಟಿ, ಈ ರೀತಿ ಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕಾಗ್ತದೆ. ಭಾರತದ ಇತಿಹಾಸ ಓದಬೇಕು, ಇದಕ್ಕೆ ನೀವು ಹೆಚ್ಚು ಒತ್ತನ್ನು ನೀಡಬೇಕಾಗಿರ್ತದೆ. ಮತ್ತು ಸಂವಿಧಾನ, ಭಾರತ ಇತಿಹಾಸ ಮತ್ತು ಭಾರತದ ಸಂವಿಧಾನ, ಹಿಸ್ಟ್ರಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಬೇಕು. ನೋಡಿರಿ, ಇನ್ನು ಜಿಯೋಗ್ರಫಿ, ಇದು ಕೂಡ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಓದಬೇಕು. ಆಮೇಲೆ ಎಕನಾಮಿ ಬಗ್ಗೆ ಕೂಡ ನೀವು ಓದಬೇಕು. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗೆ ನೀವು ಹೆಚ್ಚು ಒತ್ತನ್ನು ನೀಡಬೇಕು. ಪ್ರಶಸ್ತಿಗಳು ಕೂಡ ಸೇಮ್ ಇರ್ತದೆ. ಆಮೇಲೆ ಜನರಲ್ ಸೈನ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿರಬೇಕಾಗಿರ್ತದೆ. ಎಸ್, ಫಿಸಿಕಲ್ ಟೆಸ್ಟ್ ಅಂತ ಬಂದಾಗ ನೋಡಿರಿ, ಇಲ್ಲಿ ಯಾವ್ದ್ಯಾವ್ದಂತಂದರೆ ನೀವು ರಿಟರ್ನ್ ಎಕ್ಸಾಮ್ ಆದ ತಕ್ಷಣ ಫಿಸಿಕಲ್ ಯಾವ್ಯಾವುದಕ್ಕೆ ಇರ್ತೈತೆ ಅಂತ ಬಂದಾಗ ಟ್ರೇಡ್ಸ್ಮ್ಯಾನ್ ಮೇಟಿಗೆ ಇರ್ತೈತಿ, ಆಮೇಲೆ ಫೈರ್ಮ್ಯಾನಿಗೆ ಫಿಸಿಕಲ್ ಇರುವಂಥದ್ದು, ಇವೆರಡಕ್ಕೆ ಫಿಸಿಕಲ್ ಅದಾವ. ಸೊ ಹಾಗಾದರೆ ನೋಡೋಣ. ಸೊ ಟ್ರೇಡ್ಸ್ಮ್ಯಾನ್ ಮೇಟಿಗೆ ನಿಮ್ಮ ಲಿಖಿತ ಪರೀಕ್ಷೆ ಆದ ನಂತರ ನಿಮಗೆ ಫಿಸಿಕಲ್ ಬರ್ತೈತಲ್ಲ, ಅವಾಗ ಏನಿರ್ತೈತಿ ಅಂತಂದ್ರೆ ಪುರುಷರಿಗೆ 6 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್, 1.5 ಕಿಲೋಮೀಟರ್ ಓಡಬೇಕು ಅವರು.
ಸೊ ಅಷ್ಟೇ ಅಲ್ಲದೆ ತೂಕವನ್ನು ಎತ್ತೋದು, ಮೂಟೆ ಎತ್ತೋದು ಇರ್ತೈತೆ ಅವರಿಗೆ. 50 kg ತೂಕದ ಒಂದು ಮೂಟೆ ಅಥವಾ ಏನೇನೋ ಒಂದು ವಸ್ತುವನ್ನು ಕೊಟ್ರಂತಂದ್ರೆ ಅದನ್ನ ಹೊತ್ಕೊಂಡು 100 ಸೆಕೆಂಡ್ಗಳಲ್ಲಿ ಎಷ್ಟು ಮೀಟ್ರ್? 200 ಮೀಟರ್ ಹೊತ್ತು ನಡೆಯಬೇಕು. ನಿಮಗೆ ರನ್ನಿಂಗ್ ಎಷ್ಟು ಇರ್ತೈತಿ? 6 ನಿಮಿಷದೊಳಗೆ 1.5 ಕಿಲೋಮೀಟ್ರ್ ಓಡ್ಬೇಕು. ಮತ್ತು 50 kg ತೂಕದ ಒಂದು ಭಾರವನ್ನು ಎತ್ಕೊಂಡು 100 ಸೆಕೆಂಡ್ಗಳಲ್ಲಿ 200 ಮೀಟರನ್ನು ಹೊತ್ತು ಆ ಒಂದು ಏನು ಅವ್ರು ಹಾಕಿರ್ತಾರಲ್ಲ 200 ಮೀಟರ್ದು ಆ ಲೈನನ್ನು ನೀವು ಮುಟ್ಟಬೇಕಂತ ಹೇಳಿಬಿಟ್ಟು 100 ಸೆಕೆಂಡ್ ಒಳಗಡೆ ನೀವು ಮುಟ್ಟಬೇಕು. ಸೊ ಮಹಿಳೆಯರಿಗೆ ಏನಿರ್ತದೆ ಅಂತ ಬಂದಾಗ ಇವರಿಗೆ 8 ನಿಮಿಷಗಳಲ್ಲಿ, ಅಂದರೆ ಇವ್ರಿಗಿಂತ ಒಂದು ಪುರುಷರಿಗಿಂತ ಸ್ವಲ್ಪ ಟೈಮಿಂಗ್ ಜಾಸ್ತಿ ಅದ ಅವ್ರಿಗೆ 6 ನಿಮಿಷ ಇದ್ದರೆ ಇವ್ರಿಗೆ 8 ನಿಮಿಷ ಅದ. 8 ನಿಮಿಷಗಳಲ್ಲಿ 1.5 ಕಿಲೋಮೀಟ್ರ್ ಓಟವನ್ನು ಅವರು ಓಡಬೇಕು. ಅದಾದಮೇಲೆ 50 kg ತೂಕದ ಒಂದು ಭಾರವನ್ನು ಎತ್ಕೊಂಡು ಅವರು 3 ನಿಮಿಷ 45 ಸೆಕೆಂಡ್ಗಳಲ್ಲಿ 200 ಮೀಟರ್ಗಳನ್ನು ಹೊತ್ತು ನಡೆಯಬೇಕಾಗ್ತದೆ ಇವರಿಗೆ. ಸೊ ಮತ್ತು ಇಲ್ಲಿ ನೋಡೋದಾದರೆ ನೀವು ಟ್ರೇಡ್ಸ್ಮ್ಯಾನ್ ಮೇಟ್ ಒಳಗೆ ಪುರುಷ ಮತ್ತು ಮಹಿಳೆಯರಿಗೆ ಇಲ್ಲಿ ಹೈಟನ್ನು ಅವರು ನಿಗದಿಪಡಿಸಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಹೈಟ್ ಇರೋದಿಲ್ಲ. ಹಾಗಾದರೆ ಫೈರ್ಮ್ಯಾನಿಗೆ ಬರೋಣ. ಫೈರ್ಮ್ಯಾನ್ ಅಂತ ಬಂದಾಗ ಪುರುಷರಲ್ಲಿ ನೋಡಿರಿ 6 ನಿಮಿಷಗಳಲ್ಲಿ 1.6 ಕಿಲೋಮೀಟ್ರ್ ಓಟ, ಅಂದರೆ 1600 ಮೀಟ್ರ್ ಓಟವನ್ನು ಅವರು 6 ನಿಮಿಷಗಳಲ್ಲಿ ಓಡಬೇಕಾಗ್ತದೆ. ಹಾಗಾದರೆ ಇವರಿಗೆ ಮತ್ತು ಇಲ್ಲೇನು ಕೊಡಲಾಗಿದೆ? ಹೈಟ್ ಕೊಡಲಾಗಿದೆ ನೋಡ್ರಿ. ಇಲ್ಲಿ ಹೈಟ್ ಎಷ್ಟಿರ್ಬೇಕು ಇವ್ರದ್ದು? 165 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರ್ತದೆ ಇವ್ರದ್ದು. ಪುರುಷರದು 165 ಸೆಂಟಿಮೀಟರ್. ಫೈರ್ಮ್ಯಾನಿಗೆ ಹೈಟ್ ಅದ. ಸೊ ಅದಕ್ಕಾಗಿ ಅವರಿಗೆ ಇಲ್ಲಿ ಹೈಟನ್ನು ಕೊಡಲಾಗಿದೆ. ಎಷ್ಟು? 165 ಸೆಂಟಿಮೀಟರ್ ಹೈಟನ್ನು ಅವರು ಕೊಟ್ಟಿರುವಂಥದ್ದು. ಸೊ 63.5 kg ಒಂದು ತೂಕವನ್ನು 96 ಸೆಕೆಂಡ್ಗಳಲ್ಲಿ, ಎಷ್ಟು ಸೆಕೆಂಡ್? 96 ಸೆಕೆಂಡ್ಗಳಲ್ಲಿ 183 ಮೀಟರ್ ಹೊತ್ತು ಓಡಬೇಕಾಗ್ತದೆ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿರಿ. ಸೊ ಇಲ್ಲಿ ನೋಡಿರಿ 2.7 ಮೀಟರ್ ಅಗಲದ ಹಳ್ಳವನ್ನು ಜಿಗಿಯಬೇಕಾಗ್ತದೆ ಯಾರು? ಪುರುಷರು. ಸೊ 3 ಮೀಟರ್ ಹಗ್ಗ ಎತ್ತಬೇಕು ಇದರಲ್ಲಿ. ಸೊ ಫೈರ್ಮನ್ ಒಳಗೆ ಮಹಿಳೆಯರಿಗೆ ಫಿಸಿಕಲ್ ಟೆಸ್ಟ್ ಏನಿರ್ತೈತಿ ಅಂತ ಬಂದಾಗ ಮಹಿಳೆಯರಿಗೆ ಹೈಟ್ ಬಂದುಬಿಟ್ಟು 155 ಸೆಂಟಿಮೀಟರ್ ಇರ್ತದೆ. ಅದೇ ಈಶಾನ್ಯ ವಲಯದ ಮಹಿಳೆಯರಿಗೆ 150 ಸೆಂಟಿಮೀಟರ್ ವಿನಾಯಿತಿಯನ್ನು ಕೊಡಲಾಗಿದೆ. ಸೊ ಹಾಗಾದರೆ ಕನಿಷ್ಠ ತೂಕ ಅಂತ ಬಂದಾಗ ಮಹಿಳೆಯರಿಗೆ ಫೈರ್ಮೆನ್ಗೆ ಸೊ ಕನಿಷ್ಠ ತೂಕ 40 kg ಇದೆ. ಪುರುಷರಿಗೆ 50 ಇರ್ತದೆ. ಸೊ ರನ್ನಿಂಗ್ ಎಷ್ಟು ಕಿಲೋಮೀಟರ್ ಇರ್ತೈತೆ ಅಂತಂದ್ರೆ 1.5 ಕಿಲೋಮೀಟ್ರನ್ನು 8 ನಿಮಿಷ 26 ಸೆಕೆಂಡ್ಗಳಲ್ಲಿ ಅವರು ಪೂರ್ಣಗೊಳಿಸಬೇಕಾಗ್ತದೆ. ಸೊ ವೇಟ್ ಕ್ಯಾರಿಂಗ್ ಅಂತ ಬಂದಾಗ 50 kg ಒಂದು ಮೂಟೆಯನ್ನು ಹೊತ್ತಿಕೊಂಡು ಅವರು 200 ಮೀಟರ್ ದೂರವನ್ನು ಎಷ್ಟು ನಿಮಿಷದಲ್ಲಿ? 3 ನಿಮಿಷ 45 ಸೆಕೆಂಡ್ಗಳಲ್ಲಿ ತಲುಪಬೇಕಾಗಿರ್ತದೆ. ಇದರಲ್ಲಿ ಪುರುಷರಿಗೆ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಮಹಿಳೆಯರಿಗೂ ಕೂಡ 2.7 ಸೆಂಟಿಮೀಟರ್ ಹಳ್ಳವನ್ನು ಜಿಗಿಯಬೇಕು. ಅಷ್ಟೇ ಅಲ್ಲದೆ 3 ಮೀಟರ್ ಎತ್ತರದ ಒಂದು ಹಗ್ಗವನ್ನು ಹತ್ತಬೇಕಾಗಿರ್ತದೆ. ಇದರಲ್ಲೂ ಕೂಡ ಇಬ್ರಿಗೂ ಸೇಮ್ ಇರುವಂಥದ್ದು. ಸೊ ನೆಕ್ಸ್ಟ್ ನೋಡೋಣ. ಸೊ ಹಾಗಾದರೆ ಫಿಸಿಕಲ್ ಇರಲಾರ್ದಂತಹ ಒಂದು ಹುದ್ದೆಗಳು ಅಂತ ಬಂದಾಗ ನೋಡಿ, ಕೆಲವು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರುವುದಿಲ್ಲ. ಲಿಖಿತ ಪರೀಕ್ಷೆಗಳ ಅಂಕಗಳ ಆಧಾರದ ಮೇಲಿನ ಮುಂದಿನ ಒಂದು ಹಂತವನ್ನು ನಡೀತದೆ. ಅಂದರೆ ನೀವು ರಿಟರ್ನ್ ಎಕ್ಸಾಮ್ ಬರೆದ ಮೇಲೆ ನಿಮ್ಗೆ ಫಿಸಿಕಲ್ ಇರಲಾರ್ದೇ ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡುವಂಥದ್ದು. ಸೊ ನೋಡೋಣ ಏನೇನಂತೆ. MTSದು, ಆಮೇಲೆ JOA, ಅದಾದಮೇಲೆ ಮಟೀರಿಯಲ್ ಅಸಿಸ್ಟೆಂಟ್ ಇಷ್ಟದಾವೆ ಇದ್ರೊಳಗೆ. ಇದಕ್ಕೆ ಫಿಸಿಕಲ್ ಇರಂಗಿಲ್ಲ ಇವೆಲ್ಲವೂ ಕೂಡ. ಸೊ ಹಾಗಾದರೆ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಬಂದಾಗ ಯಾವುದೇ ಫಿಸಿಕಲ್ ಟೆಸ್ಟ್ ಇರುವುದಿಲ್ಲ. ಕೇವಲ ಲಿಖಿತ ಪರೀಕ್ಷೆ ಪಡೆದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುವಂಥದ್ದು ಇದಕ್ಕೆ MTSಗೆ. JOA ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇರ್ತದೆ. ಇದಕ್ಕೂ ಕೂಡ ದೈಹಿಕ ಪರೀಕ್ಷೆ ಇರುವುದಿಲ್ಲ. ಸೊ ಲಿಖಿತ ಪರೀಕ್ಷೆ ನಂತರ ಕಂಪ್ಯೂಟರ್ ಟೈಪಿಂಗ್, ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಕಂಪ್ಯೂಟರ್ ಟೈಪಿಂಗ್ ಟೆಸ್ಟನ್ನು ನಡೆಸ್ತಾರೆ. ಸ್ಕಿಲ್ ಟೆಸ್ಟನ್ನು ಅವರು ನಡೆಸುವಂಥದ್ದು ಅದು ಕೂಡ ಇರ್ತದೆ. ಅಂದರೆ ಇಂಗ್ಲೀಷ್ ಒಳಗೆ ಇರ್ತೈತಿ ಟೈಪಿಂಗ್. ಸೊ ನಿಮಿಷಕ್ಕೆ 35 ಪದಗಳು, ಅಥವಾ ಹಿಂದಿ ಒಳಗೆ ಇತ್ತಂತಂದ್ರೆ ನಿಮಿಷಕ್ಕೆ 30 ಪದಗಳು. ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಇರ್ತೈತಿ. ನಿಮ್ಗೆ ಆಲ್ರೆಡಿ ಹೇಳಿನ ಎಕ್ಸಾಮ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗೆ ಅಷ್ಟೇ ಇರ್ತದೆ. ಸೊ ಹಾಗಾಗಿ ಟೈಪಿಂಗ್ ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಇರ್ತದೆ. ಸೊ ಇಂಗ್ಲೀಷ್ನಲ್ಲಿ ಆದ್ರೆ ನಿಮಿಷಕ್ಕೆ 35 ಪದಗಳು ಇರ್ತವೆ, ಮತ್ತು ಹಿಂದಿ ಒಳಗಾದ್ರೆ 1 ನಿಮಿಷಕ್ಕೆ 30 ಪದಗಳು ಇರುವಂಥದ್ದು. ಸೊ ನೆಕ್ಸ್ಟ್ ನೋಡಿರಿ, ಮಟೀರಿಯಲ್ ಅಸಿಸ್ಟೆಂಟ್. ಇದು ಉನ್ನತ ಮಟ್ಟದ ಹುದ್ದೆಯಾಗಿದ್ದು, ಅಂದರೆ ಡಿಗ್ರಿ ಮುಗಿದಿರ್ಬೇಕು ಇದಕ್ಕೆ. ಸೊ ಇದಕ್ಕೂ ದೈಹಿಕ ಪರೀಕ್ಷೆ ಇರೋದಿಲ್ಲ. ಸೊ ಕೇವಲ ಲಿಖಿತ ಪರೀಕ್ಷೆ ಮೇಲೆ ಅದರದ ಮೇಲೆ ಮೆರಿಟ್ ಮೇಲೆ ನಿಮ್ಮ ಒಂದು ಆಯ್ಕೆಯನ್ನು ಮಾಡ್ತಾರೆ. ಸೊ ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿರಿ. ಅದೇ ಹೇಳಿದೆ ಅಲ್ಲ ನಾನು, ಇಂಗ್ಲೀಷ್ ಇದು ಒಂದು ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತದೆ.
ಸೊ ಯಾವುದೇ ರೀಜನಲ್ ಲ್ಯಾಂಗ್ವೇಜಸ್ ಇರೋದಿಲ್ಲ, ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗೆ ಇರುವಂಥದ್ದು. ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಇದ್ದು ಉಳಿದವುಗಳು ಏನದಾವಲ್ಲ ಅವು ಹಿಂದಿ ಮತ್ತು ಇಂಗ್ಲೀಷ್ ಒಳಗೆ ಬೋತ್ ಲ್ಯಾಂಗ್ವೇಜಸ್ ಒಳಗೆ ಇರ್ತಾವೆ. ಸೊ ಇದಕ್ಕೆ ನೀವು ಹೆಚ್ಚು ಒತ್ತನ್ನು ಯಾವುದು ಕೊಡಬೇಕು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಿಗೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕಾಗಿರ್ತದೆ. ಸೊ ನೋಡಿರಿ, ಎತ್ತರ ಇನ್ನೊಂದು ಸಲ ಕನ್ಫರ್ಮೇಷನ್ ಮಾಡ್ಕೊರಿ. ಪುರುಷರಿಗೆ ಎತ್ತರದ ಮಾನದಂಡಗಳು ಅಂತ ಬಂದಾಗ ಸಾಮಾನ್ಯ ವರ್ಗಕ್ಕೆ 165 ಸೆಂಟಿಮೀಟರ್, ಇವರು ಮಾಡಿರುವಂಥದ್ದು. ನಿರ್ದಿಷ್ಟ ಮುಕ್ತ ವಲಯಗಳ ಪಾತ್ರಗಳಿಗೆ 170 ಸೆಂಟಿಮೀಟರ್. ಸೊ ಉತ್ತರ ಭಾರತದ ಗುಡ್ಡಗಾಡು ಪ್ರದೇಶದಲ್ಲಿರುವವರಿಗೆ 160 ಸೆಂಟಿಮೀಟರ್. ಪರಿಶಿಷ್ಟ ಪಂಗಡಗಳು ಎಸ್ ಟಿ ಅಂತ ಬಂದಾಗ 162.5 ಸೆಂಟಿಮೀಟರ್ ಇರಬೇಕು. ಪ್ರಾಮಾಣಿತ ಹುದ್ದೆ ಅವಶ್ಯಕತೆಯಿಂದ 2.5 ಸೆಂಟಿಮೀಟರ್. ಮಹಿಳೆಯರಿಗೆ ಎತ್ತರದ ಮಾನದಂಡಗಳು ಸಾಮಾನ್ಯವಾಗಿ ಅಥವಾ ಮುಕ್ತ ವರ್ಗಕ್ಕೆ 155 ಸೆಂಟಿಮೀಟರ್ ಅಥವಾ ಗುಡ್ಡಗಾಡು ವಲಯಗಳಲ್ಲಿ 150 ಸೆಂಟಿಮೀಟರ್ ಇರುವಂಥದ್ದು. ಸೊ ಇಷ್ಟು ಇದ್ರದ್ದು ರಿಲೇಟೆಡ್ ಫುಲ್ಲು ಕಂಪ್ಲೀಟ್ ವಿಡಿಯೋ ಆಗಿತ್ತು. ಸೊ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇಲ್ಲಿವರೆಗೂ ಪೇಷನ್ಸ್ಡಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು AOC ರಿಲೇಟೆಡ್ ಏನೇ ಒಂದು ಕ್ವರೀಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.